ಆಗ್ತೇನೆ ವೆಂಕು. ಹಾ ಆಗ್ತಿದೆ ಅಮ್ಮ. ಕಮಲಾ, ವೆಂಕಟನಾಥ ಯಜ್ಞ ಇನ್ನೂ ಮಲ್ಗಿರ್ಬೇಕು ಅನ್ಸುತ್ತೆ ಅತ್ತೆ. ಅಯ್ಯೋ ದೇವ್ರೆ, ಎಣ್ಣೆ ಶಾಸ್ತ್ರ ಆಗ್ಬೇಕು. ಹೋಗಿ ಎಪ್ಸತ್ತಾನೆ. ಇರ್ಲಿ ಬಿಡಮ್ಮ, ಪಾಪ 2-3 ದಿನ ಪ್ರಯಾಣ ಮಾಡಿ ಬಂದಿದ್ದಾನೆ, ಆಯಾಸ ಆಗಿರುತ್ತೆ, ಮಲಗ್ಲಿ ಬಿಡು. ಅಲ್ಲ ಶಾರದಾ, ನೀವ್ ಮಲಗಿದ್ರೆ ಶಾಸ್ತ್ರ ಯಾರಿಗ್ ಮಾಡೋದು ಹೇಳು? ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ 108 ಶಾಸ್ತ್ರಗಳಿವೆ. ಮಲಗು ಸಮಯನ ಇದು. ಅಮ್ಮ ಕಮಲಾ, ನೀನ್ ಹೋಗಮ್ಮ, ಎಬ್ಸು. ಆಯ್ತು ಅತ್ತೆ. ಶಾರದಾ, ಏನೇನ್ ಶಾಸ್ತ್ರಗಳಿವೆ ಅಂತ ಪಟ್ಟಿ ಮಾಡಿ ಹೇಳ್ತೀನಿ, ಸರಿ ಇದೆಯಾ ಹೇಳು. ವೆಂಕಟನಾಥ, ವೆಂಕಟನಾಥ, ಬೆಳಗಾಯ್ತು, ಹೇಳಯ್ಯ. ಜ್ಞಾನದಲ್ಲಿ ತಾತನ ಅಚ್ಚು, ಪಾಂಡಿತ್ಯದಲ್ಲಿ ತಂದೆಗೆ ತಕ್ಕ ಮಗ, ಕಾರುಣ್ಯದಲ್ಲಿ ಗೋಪಿ ಚಂದನ, ಶ್ರೀನಿವಾಸನ ವರಪ್ರಸಾದವೇ, ಹೇಳಯ್ಯ. ಬೆಳಗಾಯ್ತು, ಹೇಳಯ್ಯ. ಗೋಪಿ, ನೀನ್ ಹೇಳಿದಷ್ಟು ಸರಿಯಾಗಿದೆ. ಎದ್ನೇನೆ? ನನ್ ಗದ್ಯಕ್ಕೂ ಎದ್ದಲಿಲ್ಲ, ಪದ್ಯಕ್ಕೂ ಎದ್ದೊಳಿಲ್ಲ ಅತ್ತೆ. ಶೇಷ ಶಯನ ಹಾಯಾಗಿ ಮಲ್ಕೊಂಡಿದ್ದಾರೆ. ವೆಂಕು, ನೀನಾದ್ರೂ ಹೋಗಿ ಪ್ರಯತ್ನ ಮಾಡು, ಎಬ್ಸವನ್ನ. ವೆಂಕಟಮ್ಮ, ಬೇಡ. ಅವನನ್ನ ಹೇಗೆ ಎಬ್ಬಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಆ ಆನಂದದಲ್ಲೇ ಮುಳುಗಿದ್ದೆ. ಕಣ್ತೆರೆದು ನೋಡ್ತೀನಿ, ಅದು ಕನಸು ಅಂತ ಆಮೇಲೆ ಗೊತ್ತಾಯ್ತು ಗುರುಗಳೇ. ಅಂದರೆ ಗುರುಗಳು ಭೋಗೇಂದ್ರಾಚಾರ್ಯನನ್ನ ಶಿಷ್ಯರನ್ನಾಗಿ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದಾನೆ. ಗುರುಗಳು ನನ್ನ ಆಸೆಯನ್ನ ಕೇಳಿ ಅನ್ಯಥಾ ಭಾವಿಸಬಾರದು. ಗಜೇಂದ್ರಾಚಾರ್ಯರೇ, ನಿಮ್ಮ ಕನಸನ್ನ ಆ ಮೂಲರಾಮನಿಗೆ ಬಿಡಿ. ನಿಮ್ಮ ಮಗನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಆ ಮೂಲರಾಮನೇ ನೋಡ್ಕೋತಾನೆ. ನಿಮ್ಮ ಮಗ ಹೆಸರು ಗಳಿಸ್ಬೇಕು ಅಂತಂದ್ರೆ ಈಗ ಅವನು ಮಾಡ್ತಿರುವಂತಹ ಕಾಯಕದಲ್ಲಿ ಅದನ್ನ ಸಾಧಿಸಿ ತೋರಿಸ್ಬೋದು. ಅದನ್ನ ನೀವು ಅವನಿಗೆ ಮನವರಿಕೆ ಮಾಡಿಕೊಡಿ. ನನಗೆ ಶಿಷ್ಯನನ್ನು ನೇಮಕ ಮಾಡಿಕೊಳ್ಳೋ ಕಾಲ ಇನ್ನೂ ಸನ್ನಿಹಿತವಾಗಿಲ್ಲ. ಅದಕ್ಕೆ ಹಿರಿಯ ಗುರುಗಳು ಒಪ್ಪಬೇಕು, ಮೂಲರಾಮನ ಆದೇಶ ಆಗಬೇಕು. ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಗುರುಗಳು ಕ್ಷಮಿಸಬೇಕು. ಶ್ರೀಹರಿ. ಗೋವಿಂದಾಚಾರ್ಯ, ನೀವು ನಿಲ್ಲಿ. ಈ ಮಠದಲ್ಲಿ ಹಿರಿಯರಾಗಿ ಇಲ್ಲಿನ ಎಲ್ಲ ನಿಯಮಗಳು ತಮಗೆ ಗೊತ್ತಿದೆ ಅಲ್ವೇ? ನೀವು ಗಜೇಂದ್ರಾಚಾರ್ಯರಿಗೆ ತಿಳಿ ಹೇಳಬೇಕು. ಅಥವಾ ಹಿರಿಯ ಗುರುಗಳು ಹೇಳಿದ ಹಾಗೆ ತಮಗೆ ಮರುವಿನ ಸಮಸ್ಯೆನಾ? ಹಾಗೇನಿಲ್ಲ ಗುರುಗಳೇ, ನೀವು ಹೇಳಿದ ವಿಚಾರಗಳನ್ನೇ ನಾನು ಅವ್ರಿಗೆ ಆಗಲೇ ಹೇಳಿನೇ ಕರ್ಕೊಂಡು ಬಂದಿದ್ದೆ. ಪಾಪ ಅವನಿಗೇನೋ ಆಸೆ, ನೀವು ಹೇಳಿದ್ರೆ ಆತನಿಗೆ ಅರ್ಥವಾಗ್ಬೋದು ಅಂತ ಕರ್ಕೊಂಡು ಬಂದೆ. ನಾನು ಆತನಿಗೆ ತಿಳಿ ಹೇಳ್ತೀನಿ. ಹೇಳಿ. ಆಸೆ ಪಡೋದು ತಪ್ಪಲ್ಲ, ಆದರೆ ಅತಿ ಆಸೆ ಗತಿ ಕೇಡು ಅಂತ ಆಗ್ಬಾರ್ದಲ್ವೇ? ನಿಮ್ಮ ಎಲ್ಲ ಆಲೋಚನೆಗಳನ್ನು ಆ ಮೂಲರಾಮ ಗಮನಿಸ್ತಾ ಇರ್ತಾನೆ. ಎಚ್ಚರವಿರಲಿ. ಶ್ರೀಹರಿ. ಶಾರದಾ, ನಿನಗೆ ವೀಣೆ ನುಡ್ಸಕ್ ಬರುತ್ತಾ? ಅಲ್ಪ ಸ್ವಲ್ಪ.
ಅಮ್ಮ ಅಲ್ಲ, ಚಿಕ್ಕಮ್ಮ ಅನ್ಬೇಕು ಎಲ್ರ ಮುಂದೆ. ಎಷ್ಟು ಚೆನ್ನಾಗಿ ನುಡಿಸ್ತೀಯ ಶಾರದಾ. ಅಲ್ಪ ಸ್ವಲ್ಪ ಅಂತ ಹೇಳ್ತೀಯಾ? ಹೌದು ಅತ್ತೆ, ನಾನು ಎಷ್ಟೇ ಪ್ರಯತ್ನ ಪಟ್ರು ಎದ್ದೇಳ್ದೇ ಇರೋನು ವೀಣಾ ವಾದನ ಕೇಳಿ ತಾನಾಗಿ ಎದ್ ಬಂದ್ ಕೂತಿರೋ ನೋಡಿ. ವೆಂಕಟನಾಥ, ಎಣ್ಣೆ ಶಾಸ್ತ್ರ ಪ್ರಾರಂಭ ಮಾಡಬೇಕು, ಬೇಗ ಬಾಪ.